ನಮಸ್ಕಾರ KKF ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ನನ್ನ ಜರ್ನಿನ ಶುರು. ಇಲ್ಲಿ ನಿಂತ್ಕೊತಾ ಇದೆ, ನಿಂತಿದೆ ಅಂತ ಭಾವಿಸ್ತೀನಿ. ಶಿವ. ನೆನ್ನೆ ನಾನು ನಿಮ್ಗೆ ಹೇಳಿದ್ದೆ, ನಮ್ಮದು ಕಾಡನ್ನು ಒಂದು 1 ಇಯರ್ದು ಒಂದು ರಿವ್ಯೂ ಥರ ಮಾಡೋಣ, ನನ್ನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು 1 ಇಯರಲ್ಲಿ ಅನ್ನೋದನ್ನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ನಲ್ಲ. ರೆಡಿ ಆಗಿದೆ, ಹೊರಡೋಣ. ಒಂದು ಒಳ್ಳೆ ಮಾದಪ್ಪನ ಸಾಂಗ್ ಹಾಕೊಂಡು ಹೊಟ್ಬಿಡೋಣ ಇರಿ. ನಾನಂತೂ ರಾತ್ರಿ ನಿದ್ದೆನೇ ಮಾಡಿಲ್ಲ. ಸಂಸಾರವೆಂಬ ಬಂಧನದಿ ಬಳಲಿ ಮರೆತುದೆನು ನಿನ್ನ ಮಾದೇಶ್ವರ. ವಿಶ್ವಾಸ್, ವೆಲ್ಕಮ್ ಆನ್ ಬೋರ್ಡ್. ಸೊ ನಮ್ಮ ವಿನಯ್ ಅವ್ರ ತಮ್ಮ ವಿಶ್ವಾಸ್, ವೆಲ್ಕಮ್ ಟು ದ ವ್ಲಾಗ್. ಈಗ ಮ್ಯಾಗಿ ತಗೊಬೇಕು. ಎಲ್ಲಿ ತಗೊಳ್ಳೋಣ? ಎಲ್ಲಿ ಓಪನ್ ಇರುತ್ತೆ ಮಧ್ಯದಲ್ಲಿ? ಆನ್ ದ ವೇ ಎಲ್ಲಾದರೂ. ಅವ್ನು ಬಂದ ತಕ್ಷಣ ಹೊಟ್ಬಿಡೋಣ. ನಮ್ಮ ಕಾಳ ನೋಡಿ ಏನು ಸಖತ್ತಾಗಿ ಕಾಣಿಸ್ತಾ ಇದ್ದಾನೆ ಈ ಆ್ಯಂಗಲಿಂದ. ಇದ್ರೆ ಬೆಸ್ಟ್ ಅಲ್ಲ. ಇದು ಮುಂದಕ್ಕೆ ಹಾಕು. ಟೀ ಪುಡಿ ಇದೆಲ್ಲ ಇದೆ ರೆಡಿಮೇಡು, ಏನು ಟೆನ್ಷನ್ ಇಲ್ಲ. ಇವ್ರ ಮನೆಯಲ್ಲಿ ಒಂದು CCTV ನೋಡಿದೆ. ನಾನು ಆಲ್ಮೋಸ್ಟ್ ಈ ಥರದ್ದೆಲ್ಲೂ ನೋಡಿರಲಿಲ್ಲ, ಇದೇ ನೋಡ್ತಾ ಇರೋದು. ನೋಡಿ, ನಾವು ಮೂವ್ ಆಯಿತು ಅಂತಂದರೆ ಇದು ಫ್ಲ್ಯಾಶ್ ಆಗುತ್ತೆ, ಜೊತೆಗೆ ಕುಯ್ 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 ಅಂತ ಬಡ್ಕೊಳುತ್ತೆ. ನೋಡ್ಕೊಳ್ಳಿ, ಎಸ್ ನೋಡಿದ್ರಾ, ಬಡ್ಕೊತಾ ಇದೆ, ಜೊತೆಗೆ ಈ ಲೈಟು ಕೂಡ ಬರ್ತಾ ಇದೆ. ಸೊ ಮನೆ ಸೇಫ್ಟಿಗೋಸ್ಕರ ತುಂಬ ಸಖತ್ತಾಗಿದೆ ಈಗ ಆ್ಯಕ್ಚುಲಿ ಕೇಳಕ್ಕೋದ್ರೆ. ನಾನು ಹೇಳ್ದಂಗೆ ಟೈಮಿಗೆ ಬಂದ. ಹಾಂ, ಓಕೆ. ಇದು ರಾಜಮಾರ್ಗ ಅದು ಮಾಡ್ಕೊಂಡ್ರ? ಹಾಂ, ಮಾಡಿದೆ. ಬಟ್ ಏನು ನಾವು ಸರ್ವಿಸ್ ರೋಡ್ಗೆ ಹೋಗೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಸರ್ವಿಸ್ ರೋಡ್ ಬೇಡ ಏನು ಅಲ್ಲಲ್ಲ, ಮೈನ್ ಹೈವೇಗೆ ಹೋಗೋದು ಬೇಡ ಅಂತ. ಮೈನೇ ಹೋಗಲ್ಲ, ಸುಮ್ಮನೆ ದುಡ್ಡು ಖರ್ಚಾಗತ್ತೆ. ಏನು ಖರ್ಚಾಗುತ್ತೆ? ಇದು ಕೆಟ್ಟವಲ್ಗೆ ಒಂದು ಇದು ಹೋಗುತ್ತಲ್ಲ, ಈಗ 200 ಎಂಟ್ರಿ. ನಾನು ಎಷ್ಟು ಯೂಸ್ 295 ನಂದು ಐತೆ. ವೇಸ್ಟ್ ಆಗುತ್ತೆ ಅದು. ಯಾಕೆ ವೇಸ್ಟ್ ಆಗುತ್ತೆ? ಎಲ್ಲರೂ ಒಂದು ಸ್ಪೀಟಿ ಗಿಟ್ಟಿ ತಗೊಂಡು ಹೋದ್ರೆ ಆರಾಮಾಗಿ ಆಗುತ್ತೆ. 40 ಅಲ್ಲೇ ಅಪ್ ಆ್ಯಂಡ್ ಡೌನ್ ನಮ್ಮ ಹತ್ರ ಐತಲ್ಲ. 5 ಸತಿ ಹೋಗ್ಬೇಕು. ಓ, ಅಪ್ ಆ್ಯಂಡ್ ಡೌನ್ ಬರೀ 40 ಅಲ್ಲ ಸ್ಪಿಟಿಗೂ? ಓ, ಹಂಗಂತೀಯಾ? ಹಂಗಾರೆ ಯೂಸ್ ಮಾಡೋದು ಬೆಸ್ಟು. ಮಾಡಬೇಕು. ನಾನು ನೆನ್ನೆ ಮಾಡ್ಕೊಂಡೆ ಅದನ್ನು. ಬಟ್ ರಾತ್ರಿ ಒಂದು ಚೂರು ನಿದ್ದೆ ಮಾಡಿಲ್ಲ. ಬಟ್ ನೋಡು, ಕಮಿಟ್ಮೆಂಟ್ ಅಂತಂದರೆ ಕಮಿಟ್ಮೆಂಟು. 7 ಟೈಮಿಗೆ ಎದ್ದೇಳಾಯಿತು. ಅಲ್ಲ, ಎದ್ದೇಳಕ್ಕೆ ಮಲಗಿದ್ರೆ ತಾನೆ. ನನ್ನ ಕಣ್ಣೇ ಮುಚ್ಚಿಲ್ಲ. ನಾನು ಎಷ್ಟೋ ಫೋರ್ಸ್ ಮಾಡಿದೆ, ಅದೇನೋ ನಿದ್ದೆನೇ ಬರಲಿಲ್ಲ ಅಪ್ಪ. ಸುಮ್ಮನೆ ಪುನಃ 4 ಗಂಟೆಗೆ ಎದ್ದೆ, ರೆಡಿ ಆದೆ, ಬಂದೆ ಅಷ್ಟೇ. ಒಂದು ಫುಲ್ ಅಣ್ಣ, ಫುಲ್ ಹಾಕಿ ಅಣ್ಣ ಮಾಡಿ. ಓ, ಇನ್ನು ಸ್ಟಾರ್ಟ್ ಮಾಡಿಲ್ವಾ? ಮಾಡಿ ಡನ್ ಅಣ್ಣ. ಈಗ 40 ಕಿಲೋಮೀಟ್ರ್ ಕೆಪಾಸಿಟಿ, 40 ಲೀಟ್ರ್ ಕೆಪಾಸಿಟಿ ಇದ್ದರೆ ಎಷ್ಟು ಹಿಡಿಯುತ್ತೆ? 40ಕ್ಕಿಂತ ಜಾಸ್ತಿ ಹಿಡಿಯುತ್ತಾ? ಹೌದಾ? ಎಷ್ಟು, ಒಂದು 4 ಲೀಟ್ರ್ ಜಾಸ್ತಿ ಬರ್ಬೋದಾ? 4 ಲೀಟ್ರು. ಹಾಂ, ಏನು ಜಾಸ್ತಿ ಬರುತ್ತಾ? ಆ್ಯಕ್ಚುಲಿ ನಾನು ಇನ್ನೊಂದು ಕೇಳ್ಪಟ್ಟಿದ್ದೆ, ಪೆಟ್ರೋಲು ಡೀಸೆಲ್ ಹಾಕ್ಸೋಕ್ಕೆ ಒಳ್ಳೆ ಟೈಮ್ ಯಾವುದು ಅಂತಂದರೆ ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ. ಅಂತಂದರೆ ಟೆಂಪ್ರೇಚರು ಮ್ಯಾಟ್ರ್ ಆಗುತ್ತಂತೆ. ನಾವು ಈಗ ಲೀಟ್ರ್ ಹಾಕ್ಸ್ಕೊಂತೀವಲ್ಲ, ಅದು ಇಷ್ಟು ಎವಾಪ್ರೇಟ್ ಆಗಲ್ಲ. ಸೊ ಬೆಳಗ್ಗೆ ಟೈಮಲ್ಲಿ ಹಾಕ್ಸ್ಕೊಂಡ್ರೆ ಅದು ಬಿಸಿ ಇರುತ್ತೆ. ಇಷ್ಟು ಟೆಂಪ್ರೇಚರಲ್ಲಿ ಇಷ್ಟು ಲೀಟ್ರ್ ಬರುತ್ತೆ ಅಂತ. ಪರ್ಫೆಕ್ಟಾಗಿ 1 ಲೀಟ್ರ್ ಬರೋಲ್ಲ ಬೆಳಗ್ಗೆ ಟೈಮ್ ಹಾಕ್ಸ್ಕೊಂಡ್ರೆ. ಅದಕ್ಕೆ ನೈಟ್ ಟೈಮ್ ಹಾಕ್ಸ್ಕೋಬೇಕಂತೆ. 32 ಎಷ್ಟು, ಒಂದು 33 ಬರ್ಬೋದಾ? ಬರುತ್ತೆ. ಈಗ ಕರೆಕ್ಟಾಗಿ ಚೆಕ್ ಮಾಡ್ಬೋದು ಮೈಲೇಜು. ಗಂಟೆಗೆ ನೋಡಿಸ್ಬೇಕು. ಕಟ್ ಆಫ್ ಕಟ್ ಆಫ್ ಟು ಕಟ್ ಆಫು. ಅಣ್ಣ ಅಷ್ಟೇನಾ? ಓ, ಫುಲ್ಲೇ ಆಯಿತಾ? ಓಕೆ, ಡನ್. 33 ಲೀಟ್ರ್ ಅಷ್ಟೇನಾ? ಹೌದಾ? ಅದು ಲೆಕ್ಕ ಆಗುತ್ತೆ. ಆ್ಯಕ್ಚುಲಿ ರಿವ್ಯೂ ಮಾಡೋಕೆ ಹೋಗ್ತಾ ಇದ್ದೀನಿ. ಬಟ್ ಆದ್ರೂ ಈಗ ಎಲ್ಲನೂ ಒಂದ್ಸಲ ಜೀರೋ ಮಾಡ್ಕೊಂಬಿಡೋಣ ಅಂತ. ಕಿಲೋಮೀಟ್ರು ಮತ್ತು ಆವ್ರೇಜ್ ಫ್ಯೂಲ್ ಎಕಾನಮಿ ಎಷ್ಟು ಬರ್ಬೋದು ಒಂದು ಅಂದಾಜು ನಿನಗೆ ಗೊತ್ತಿರಂಗೆ? ಇದು ಹೈವೇಲಿ ಹೊಡೆದ್ರೆ ಒಂದು 80 to 90, ಒಂದು 12 ಬರ್ಬೋದು. ಎಷ್ಟು? 80 to 90 ಸ್ಪೀಡಲ್ಲಿ ಅಷ್ಟೇ. 12 ಬಂದರೆ ಜಾಸ್ತಿ. ಪೆಟ್ರೋಲ್ ಅಲ್ವಾ ಜಾಸ್ತಿ. 12 ಬಂದುಬಿಟ್ರೆ ದೊಡ್ಡ ವಿಚಾರ. ಗಾಡಿ ಅಣ್ಣ ಎಲ್ಲ ಕಂಡೀಷನ್ ಎಲ್ಲ ಕರೆಕ್ಟಾಗಿ ಹೊಡೆಸ್ಕೊತಾ ಇದ್ದೀವಿ.
ಆ್ಯಕ್ಚುಲಿ ಮಿನಿ ವ್ಲಾಗ್ ಮಾಡಿದ್ರೆ ಒಂದು ಒಳ್ಳೆ ಮಿನಿ ವ್ಲಾಗೇ ಮಾಡ್ಬೋದಿತ್ತು. ಬೆಳಗ್ಗೆ ಎದ್ಬಿಟ್ಟು ಗಾಡಿ ಏರಿಸ್ಕೊಂಡು ಹೋದೆ ಅಂತ. ಆ್ಯಕ್ಚುಲಿ ಮೈಲೇಜ್ಗೆ ಇದು ಕೂಡ ಮ್ಯಾಟ್ರ್ ಆಗುತ್ತೆ. ನಂದು ಸ್ವಲ್ಪ ಡ್ರಾಪ್ ಆಗಿತ್ತು, ಸೊ ಅದಕ್ಕೆ ಒಂದು ಸಲ ಏರ್ ಹಿಡಿಸ್ಬಿಟ್ಟು ಅದಾದಮೇಲೆ ಚೆಕ್ ಮಾಡೋಣ ಅಂತಂದ್ಬಿಟ್ಟು ಇವಾಗ ಇಲ್ಲಿ ಸ್ಟಾಪ್ ಹಾಕಿದ್ದೀವಿ. ಸೊ ಫ್ಯೂಲ್ ಎಲ್ಲ ಆಗಿದೆ, ಕ್ಲೀನಾಗಿ ಗಾಡಿ ರೆಡಿ ಆಗಿದೆ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡ್ತೀನಿ ಮಾತ್ರ ಈ ಒಂದು ವ್ಲಾಗಲ್ಲಿ. ಅಂತಂದರೆ ನಾನು ಮೈನ್ ಚಾನಲ್ಗೆ ಹಾಕ್ತೀನಲ್ಲ, ಆ ವ್ಲಾಗಲ್ಲಂತೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ನೋಡೋದಂತೆ. ಅಂತಂದರೆ ನನಗೆ ಓಲ್ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಜಿಮ್ನಿ ತಗೊಂಡಾಗಿಂದ ಇಲ್ಲಿವರೆಗೆ ಅನ್ನೋ ಕಂಪ್ಲೀಟ್ ಡೀಟೇಲ್ನ ಮಾಡ್ತೀನಿ. ಆ್ಯಕ್ಚುಲಿ ಮೈಲೇಜ್ ಅದಕ್ಕೆ ಡ್ರಾಪ್ ಆಗಿರೋದು ಅನಿಸುತ್ತೆ. ಈಗ ನೋಡೋ ಗಾಡಿ ಒಂಥರ ಫ್ರೀಯಾಗಿ ಹೋಗುತ್ತೆ. ಈಗ ನಾವು ಕಡಿಮೆ ಏರ್ ಹಾಕ್ಬಿಟ್ಟು ಮೈಲೇಜ್ ಬಾಬಾ ಅಂದರೆ ಎಲ್ಲಿ ಬರುತ್ತೆ. ಆ್ಯಕ್ಚುಲಿ ಫಾಸ್ಟಾಗಿ ರೀಚಾರ್ಜ್ ಮಾಡಿಸ್ದೆ. ಎಷ್ಟೋ ದಿನ ಆಗಿತ್ತು ನಾನು ಹೈವೇ ಒಳಗಡೆ ನುಗ್ಗಿ ಸರ್ವಿಸ್ ರೋಡ್ ತಗೋ ಅಲ್ಲಿಂದ ಯೂಸ್ ಮಾಡೋ ಹಂಗೆ ಮಾಡ್ತಾಯಿದ್ದೆ. ಈಗ ರಾಜಮಾರ್ಗ ಯಾತ್ರಾ ಈಗ ಅಲ್ಲಿ ತೋರಿಸುತ್ತೆ ಅಲ್ಲಿ ರಾಜಮಾರ್ಗ ಅಂತ, ಇಲ್ಲ ಹೆಂಗೆ ವ್ಯಾಲಿಡಿಟಿ ಅಷ್ಟೇ ತೋರಿಸುತ್ತೆ, ನಂಬರ್ ಆಫ್ ಎಂಟ್ರೀಸ್ ಅಷ್ಟೇ. ನೋಡೋಣ ತಡಿ, ಬರಲೇ ಇಲ್ಲ. ಬಂತಲ್ಲ, ಡನ್. ಬಟ್ ನೈಸ್ ರೋಡಿಗೆ ಮಾತ್ರ ಪೇಡು. ಅಲ್ಲಿಗೆ ಇದು ಲೆಕ್ಕಕ್ಕೆ ಬರೋಲ್ಲ, ಯಾಕಂದರೆ ಅದು ಪ್ರೈವೇಟ್ ಅದು. ಇದು ಓನ್ಲಿ ನ್ಯಾಷನಲ್ ಹೈವೇಗಳಿಗೆ ಮಾತ್ರ ಅಪ್ಲೈ ಅಲ್ವಾ. ಓಕೆ, ಆಗಲಿ. ಟೈಮ್ ಎಷ್ಟಾಗಿದೆ ಇವಾಗ? ಕರೆಕ್ಟಾಗಿ 6 ಗಂಟೆ ಆಗಿದೆ. 1 ಅವರ್ ಆಯ್ತು ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬರೋಷ್ಟರಲ್ಲಿ. ಸೊ ಈಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ವಿನಯ್? ಒಂದು ಸನ್ರೈಸ್ ಸನ್ಸೆಟ್ ಪಾಯಿಂಟು ಆಫ್ ರೋಡು. ಏನು ಲೊಕೇಶನ್ ಹೆಸರು? 2 ಬೆಟ್ಟ ಅಂತ. 2 ಬೆಟ್ಟ. ಸೊ 2 ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. 60 ಕಿಲೋಮೀಟ್ರ್ ಇದೆಯಾ ಬೆಂಗಳೂರಿಂದ? 50. ಸೊ ರಾಮನಗರ ಸಿಟಿ ಹೋಗೋ ಅವಶ್ಯಕತೆ ಇಲ್ಲ. ಸೊ ಇಲ್ಲೇ ರೈಲ್ವೆ ಗೇಟ್ ಸಿಗುತ್ತೆ ನಮಗೆ, ಓಕೆನಾ? ಸೊ ಇಲ್ಲಿ ಒಂದು ಮಸೀದಿನೂ ಕೂಡ ಇದೆ ನೋಡಿ. ಸೊ ಇಲ್ಲಿ ಲೆಫ್ಟಿಗೆ ತಗೋಬೇಕು. ಇಲ್ಲಿಂದ ಎಷ್ಟು ದೂರ ವಿನಿ? ಒಂದು 15 ನಿಮಿಷ. ಆ್ಯಕ್ಚುಲಿ ನೋಡಿ ಇವಾಗ ಮೈಲೇಜು ಒಂದು 30 ಕಿಲೋಮೀಟ್ರ್ ಓಡಿಸಿದ್ದೀನಿ, 14 ಕಿಲೋಮೀಟ್ರ್ ಬರ್ತಾಯಿದೆ. ಮೊದಲು 8-9 ಕೊಡ್ತಾಯಿತ್ತು. ಸೊ ನಾವು ಕರೆಕ್ಟಾಗಿ ಏರೇ ಹಿಡಿಸಿರಲಿಲ್ಲ, ಅದೇ ಪ್ರಾಬ್ಲಮ್ಮು. ಎಸ್, ಇವಾಗ 2 ಆ್ಯಂಗಲ್ನೆಲ್ಲ ಟ್ರೈ ಮಾಡೋಕ್ಕೆ ಏನೇನೋ ಮಾಡ್ತಾ ಇದ್ದಾನೆ ವಿನಯ್. ಬಂದ್ವಿ ಆಲ್ಮೋಸ್ಟು ಹತ್ರ, ಗುಡ್ಡದ ಹತ್ರ. ಹೆಂಗಾರ ಇಲ್ಲ, ನಮಗೆ ಯೂಟ್ಯೂಬ್ಗೆ ಮಾತ್ರ ಬಸ್ ಸಾಕು, ನಮಗೇನು ಇನ್ಸ್ಟಾನು ಹೋಗ್ಬೇಡ. ಸೊ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಐತೆ ಸಿಡ್ಕಲ್ ಡಿಸ್ಟ್ರಿಕ್ಟ್ ಫಾರೆಸ್ಟ್ ಅಂತ ಇದೆ, ಪಿಕ್ನಿಕ್ ಪಾಯಿಂಟು. ಆಲ್ಮೋಸ್ಟ್ ಸುಮಾರು ಜನ ಬಂದೋಗಿರ್ತಕ್ಕಂಥ ಪಾಯಿಂಟ್ ಇದು, ಆಯಿತಾ? ಏನು ಒಟ್ಟಲ್ಲಿ ಡಬಲ್ ಆ್ಯಂಗಲ್ ಇರೋದ್ರಿಂದ ಎಲ್ಲ ಕಡೆ ನೋಡ್ಕೊಬೋದು, ಅದೊಂದು ಖುಷಿ ಅಲ್ವಾ? ಏನು ಒಳ್ಳೆ ಫುಲ್ಲು ಕಾಡೈತೆ ಮಾತ್ರ. ಹೇಳ್ದಂಗೆ ಇಲ್ಲಿ ಚಿರತೆ ಕಾಟ 100% ಇರುತ್ತೆ. ಚಿರತೆ ಕರಡಿ ನೀನು ಹೇಳ್ದಂಗೆ ಫಿಕ್ಸು. ಓ, ಇಲ್ಲಿ ಕೆಳಗಡೆನಾ? ಓಕೆ, ಹೋಗದೆ ಏನಿಲ್ಲ, ಹೋಗಿಸ್ಬೋದು. ಕೆಳಗ್ತಾನೆ ಆರಾಮಾಗಿ ಹೋಗುತ್ತೆ. ಒಂಚೂರು ಹಂಗೆ ಹೋಗ್ಬಿಟ್ರೆ ಆರಾಮಾಗಿ ಹೋಗುತ್ತಪ್ಪ. ನಿಮ್ಮದು ಬರಲ್ಲ ಅಲ್ವಾ? ಇದಕ್ಕೆ ಜಿಮ್ನಿ ಬೇಕು ಅನ್ನೋದು. ಏನೋ ವಿಶ್ವಾಸ್ ಹೆಂಗೆ? ಅಯ್ಯಯ್ಯ, ಜಿಮ್ನಿ ಯಾಕೆ ಬೇಕು ಅಂದರೆ ವಿಶ್ವಾಸ್ ಇದಕ್ಕೆ ನೋಡಿಲಿ, ಆಟ ಆಡಿಸ್ಬೋದು. ಎಲ್ಲಿ ಇನ್ನು ಮೇಲ? ಇನ್ನೂ ಹೋಗ್ಬೇಕು ನಾವು. ಹೌದಾ? ಟರ್ನ್ ಬರುತ್ತೆ, ಫ್ಲಾಟ್ ಬರುತ್ತೆ. ಹಾಂ, ಯಾವ್ದಾದ್ರು ಹುಲಿಗಿಲಿ ಸಿಕ್ಬೇಕು ನಮ್ಗೆ, ದೂರದಿಂದ ಫೋಕಸ್ ಮಾಡಿ ಹೊಡೆದ್ರೆ ಒಳ್ಳೆ ಮಜಾ ಇರುತ್ತೆ. ನಮ್ಮ ಹುಡುಗಂಗೆ ಸಿಕ್ಕಿತ್ತಿಲ್ಲ, ಫೋನ್ ಮಾಡ್ಬಿಟ್ಟು ಬ್ಲಾಕ್ ಹುಲಿನ. ಅಯ್ಯೋ, ಹಾಂ ಬ್ರೋ, ಹೆಂಗೈತೆ ಗೊತ್ತಾ ಬ್ರೋ, ಹೆಂಗೆ ಸೈಟ್ ಕೊಡ್ತೈತೆ. ಚಿರತೆ ಆರಾಮಾಗಿರುತ್ತೆ ಇಲ್ಲಿ. ಚಿರತೆ ಆರಾಮಾಗಿರುತ್ತೆ. ಈಗ ನಮ್ಗೆ ಡ್ರೋನಲ್ಲಿ ಎಲ್ಲರೂ ಬೇಕಾದ್ರೆ ಸಿಕ್ಕಿದ್ರು ಸಿಕ್ತೆ, ಹೇಳೋಕ್ಕಾಗಲ್ಲ. ಏನು ಎಕ್ಸ್ಪೀರಿಯೆನ್ಸ್ ಇದೆ ನೋಡು ಜಿಮ್ನಿಲಿ. ಹಾಂ,
ಇನ್ನೂ 4x4 ಹಾಕೇ ಇಲ್ಲ ಆ್ಯಕ್ಚುಲಿ ಹೇಳಕ್ಕೆ ಹೋದರೆ. ಆರಾಮಾಗೈತೆ. ಹಂಗೆಲ್ಲ ಚೇಂಜ್ ಮಾಡಲಾ? ಹಾಂ, ಇದೊಂದು ಫೋಟೋ ತಗೊಳ್ಳಿ ಬೇಕಾದ್ರೆ ಚೆನ್ನಾಗಿ ಬರುತ್ತೆ. ಏನು ತಗೋಣ ಆಮೇಲೆ ಹ್ಞೂ ತಗೋಣ ಆಮೇಲೆ ಡ್ರೈವ್ ಎಂಜಾಯ್ ಮಾಡ್ಬಿಡೋಣ. ಚೆನ್ನಾಗಿದೆ. ಹೆಂಗಿದೆ ವಿಶ್ವಾಸ್? ಹಾಂ ಓಕೆನಾ? ಹಾಂ, ಅವ್ನು ಬೈಕ್ ಹತ್ತಾ ಇರ್ತಾನೆ ಅವನು. ಹಿಂದ್ಗಡೆ ಕೂತ್ಕೊಳ್ಳೋಕೆ ಹೆಂಗಿದೆ ಕಂಫರ್ಟು? ಓ, ನಿನ್ನ ಕಾಲು ಬರೋದು ಉದ್ದ ಅಲ್ವಾ? 6 ಅಡಿ ಮನುಷ್ಯ ನೀನು. ಕಾಲು ಹಾಕೊಳಕ್ಕೆ ಜಾಗ ಇಲ್ಲ, ಕಂಫರ್ಟ್ ಇಲ್ಲ ಹಂಗಾದ್ರೆ ನಿಂಗೆ. ಸೊ 6 ಅಡಿ ಇರೋ ಮನುಷ್ಯರು ಬೇಡ, 6 ಅಡಿ ಇಲ್ಲ 5 ಅಡಿ ಇರೋ ಮನುಷ್ಯನು ಹಿಂದ್ಗಡೆ ಕೂತ್ಕೊತೀನಿ ಅಂತಂದರೆ ಹೆವಿ ಕಷ್ಟ. ಸೊ ಹಿಂದ್ಗಡೆ ನೀವು ರೇರ್ ಸೀಟಲ್ಲಿ, ರೇರ್ ತಾನೆ, ರೇರ್ ಅಂತಾರೆ ಅದನ್ನು, ರೇರ್ ಸೀಟ್ ತಾನೆ, ನನಗೆ ಗೊತ್ತಾಗಲಿಲ್ಲ. ರೇರ್ ಸೀಟ್ ಅಂತೂ ಕಂಫರ್ಟ್ ಇಲ್ಲ, ಇಲ್ಲ ಅಲ್ವಾ? ಕಂಫರ್ಟ್ ಇಲ್ಲ ತಾನೆ.